ಹಾಯ್ ಹೆಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಹೆಬ್ಬಾಳ್ನಲ್ಲಿರುವಂಥ ಒಂದು ಫೇಮಸ್ ಮದ್ದೂರು ವಡೆ ಸ್ಟಾಲ್ಗೆ ಬಂದಿದ್ದೀವಿ. ಇದು ಲೊಕೇಟ್ ಆಗಿರೋದು ಅಭಿಷೇಕ್ ಸರ್ಕಲ್ನಿಂದ ನೀವು ಸೂರ್ಯ ಬೇಕ್ರಿ ಸರ್ಕಲ್ಗೆ ಬಂದರೆ ಮಧ್ಯದಲ್ಲೇ ಈ ಸ್ಟಾಲ್ ಸಿಗುತ್ತೆ. ಈ ಸ್ಟಾಲ್ ನೇಮು RL ಮದ್ದೂರು ವಡೆ ಸೆಂಟರ್ ಅಂತ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮದ್ದೂರು ವಡೆ ಮಾಡ್ತಾರೆ, ಜೊತೆ ಕಜ್ಜಾಯನೂ ಮಾಡ್ತಾರೆ. ಈ ಮದ್ದೂರು ವಡೆ ಸ್ಟಾಲ್ ಏನಕ್ಕೆ ಫೇಮಸ್ಸು, ಏನು ಸ್ಪೆಷಾಲಿಟಿ, ಬನ್ನಿ ಅವ್ರನ್ನೇ ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾಗರಾಜ್ ಅಂತ ಸರ್. RL ಮದ್ದೂರು ವಡೆ ಸೆಂಟರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್ ಇಲ್ಲಿ 2 ವರ್ಷದಿಂದ ನಡೆಸ್ತಾ ಇದ್ದೀನಿ ಸರ್. ಓಕೆ ಸರ್, ಇದು ನಿಮ್ಮದು ಒಂದೇನಾ ಬ್ರ್ಯಾಂಚು ಅಥವಾ ಬೇರೆ ಎಲ್ಲಾದರೂ ಇನ್ನೊಂದು ಬ್ರ್ಯಾಂಚ್ ಇದೆಯಾ? ಸರ್ ಇದು ಅಂಗಡಿನ ಡಿಸ್ಪ್ಲೇಗೋಸ್ಕರ ಮಾಡಿದ್ದೀವಿ ಸರ್. ಇನ್ನೊಂದು ನಮ್ಮ ಗೋಡನ್ ಇದೆ. ಓಕೆ. ಜಾಸ್ತಿ ಬಲ್ಕ್ ಆರ್ಡ್ರ್ ಇಲ್ಲ, ಅಲ್ಲಿಂದ ಕಳಿಸೋದು. ಓಕೆ. ಜಾಸ್ತಿ ಆರ್ಡ್ರು ಯಾರು ತಗೊಳ್ಳೋರು? ನೀವು ಎಲ್ಲಿಗೆ ಸಪ್ಲೈ ಮಾಡ್ತೀರಾ? ಹೋಟ್ಲುಗಳಿಗೆ ಸಪ್ಲೈ ಮಾಡ್ತೀವಿ ಸರ್. ಆಮೇಲೆ ಬರ್ತಾ ಇರ್ತಾರೆ ಆನ್ಲೈನಲ್ಲಿ ಕೇಳ್ಕೊಂಡು ಬರ್ತಾರೆ. ಓಕೆ. ಬಂದವರಿಗೆಲ್ಲ ಕಳಿಸ್ತೀವಿ. ಇದು ನಾನು ಕೇಳ್ಪಟ್ಟೆ ಟ್ರೈನಲ್ಲಿ ಮದ್ದೂರು ವಡೆ ಮಾರ್ತಾರಲ್ಲ, ಅವ್ರಿಗೂ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಇದೆಯಾ? ಅವರು ಪರ್ಚೇಸ್ ಮಾಡ್ತಾರೆ ಇಲ್ಲಿ? ಹೌದೌದು ಸರ್, ನಮಗೂ ಕಾಂಟ್ಯಾಕ್ಟ್ ಇದೆ. ನಾನು 7 ವರ್ಷ ಅಲ್ಲೇ ಮಾಡ್ತಿದ್ದೆ. ಎಲ್ಲಿ? ಮಂಡ್ಯದಲ್ಲಿ. ಓಕೆ. ಅಲ್ಲಿಂದ ಬಿಟ್ಟು ಇವಾಗ ಇಲ್ಲಿ ಮಾಡ್ತಾ ಇರೋದು. ಅದೇ ನಿಮಗೆ ಫುಲ್ ಎಕ್ಸ್ಪೀರಿಯನ್ಸ್ ಇರೋದು ಮದ್ದೂರು ವಡೆ ಮೇಕಿಂಗ್ ಮಾಡೋದು. ಮದ್ದೂರು ವಡೆ ಜೊತೆಗೆ ಬೇರೆದು ಏನೇನು ಮಾಡ್ತೀರಾ? ಕಜ್ಜಾಯ ಮಾಡ್ತೀವಿ ಸರ್. ಕಜ್ಜಾಯ ಒಂದು ಮಾಡ್ತೀರಾ? ನಿಮ್ಮದು ಓನ್ ಪ್ರಾಡಕ್ಟ್ ಅದು? ಓನ್ ಪ್ರಾಡಕ್ಟ್. ಓಕೆ. ಮದ್ದೂರು ವಡೆಯಲ್ಲಿ ಎಷ್ಟು ಟೈಪ್ ಮಾಡ್ತೀರಾ? ಯಾಕೆಂದರೆ ಇರ್ತದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ. ನಾವು 4 ಟೈಪ್ ಮಾಡ್ತೀವಿ ಸರ್. 4 ಟೈಪ್ ಮದ್ದೂರು ವಡೆ ಮಾಡ್ತೀರಾ. ಏನು ವಿಶೇಷತೆ ಅದರಲ್ಲಿ? ಡಿಫ್ರೆನ್ಸ್ ಏನು ಒಂದಕ್ಕೊಂದು? ಅಂದರೆ ಸರ್, ಒಂದು ಆರ್ಡಿನರಿ ಅಂತ ಮಾಡ್ತೀವಿ ಸ್ಟಾರ್ಟಿಂಗು. ಓಕೆ. 10 ರೂಪಾಯಿ. ಆಮೇಲೆ ನಾರ್ಮಲ್ ಅಂತ ಮಾಡ್ತೀವಿ, 15 ರೂಪಾಯಿ. ಓಕೆ. ಸ್ಪೆಷಲ್ ವಡೆ ಅಂತ ಮಾಡ್ತೀವಿ, ಅದು 20 ರೂಪಾಯಿ. ಆಮೇಲೆ ಗೋಡಂಬಿ ಬಾದಾಮಿ ಹಾಕಿ ಮಾಡ್ತೀವಿ, ಅದು 30 ರೂಪಾಯಿ. ಸೂಪರ್. ಮತ್ತು ನಿಮಗೆ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ಇಲ್ಲಿ ಆನ್ ರೋಡಲ್ಲಿ? ಇಲ್ಲಿ ಚೆನ್ನಾಗಿದೆ ಸರ್. ಕಸ್ಟಮರ್ ಬರ್ತಾರೆ, ತೊಂದರೆ ಇಲ್ಲ. ಓಕೆ. ಬರ್ತಾ ಇರ್ತಾರೆ ಕಸ್ಟಮರು. ಪಾಪ ಎಲ್ಲಿಂದ ದೂರಿಂದನೂ ಫೋನ್ ಮಾಡ್ತಾರೆ, ವಡೆ ಎತ್ತಿಡಿ ಅಂತ. ನಾವು ದೂರಿಂದ ಬರೋರಿಗೆ ಫೋನ್ ನಂಬರ್ ಕೊಡ್ತೀವಿ. ಸರ್ ನೀವು ದಯವಿಟ್ಟು ಫೋನ್ ಮಾಡಿ, ನೀವು ಬರೋಷ್ಟರಲ್ಲಿ ತಿರ್ಗಾ ರೆಡಿ ಇರಬೇಕು ಅಂತ. ನಿಮ್ಮದು ಶಾಪ್ ಟೈಮಿಂಗ್ಸು ಬೆಳಗ್ಗೆಯಿಂದ ಸಂಜೆ ಎಷ್ಟು ಗಂಟೆ ತನಕ ಮಾಡ್ತೀರಾ? ಸರ್ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆಯಿಂದ ಸಂಜೆ 8:30 ಗಂಟೆ ಇರ್ತೀವಿ. 8:30 ತನಕ ಇರ್ತೀರಾ. ವಾರದ ರಜಾ? ವಾರದ ರಜೆ ಸರ್, ಸಂಡೇ ಒಂದಿನ ಹಾಫ್ ಡೇ ಇರುತ್ತೆ. ಸಂಡೇ ಒಂದಿನ ಹಾಫ್ ಡೇ, ಇನ್ನೆಲ್ಲ ದಿನ ಇರುತ್ತೆ? ಎಲ್ಲ. ಸರ್ ನೀವು ಮೂಲತಃ ಮೈಸೂರವರಾ ಅಥವಾ ಹೊರಗಡೆಯಿಂದ ಇಲ್ಲಿ ಬಂದು ಮಾಡ್ತಾ ಇರೋದಾ? ಸರ್ ನಾವು ಹೊರಗಡೆಯಿಂದ ಬಂದಿರೋ ಸರ್. ನಮ್ಮ ಊರು ಗುಲ್ಬರ್ಗ ಅಂತ. ಓಕೆ. ಅಲ್ಲಿಂದ ಬಂದು ನಾನು 2003 ಬಂದು ಇದೇ ಫೀಲ್ಡಲ್ಲಿ ಇದ್ದೀನಿ ಸರ್. 2003 ಅಂದರೆ 22 ವರ್ಷ ಆಯಿತು. 22 ವರ್ಷದಿಂದ ಇದೇ ಮದ್ದೂರು ವಡೆ, ಇದರಿಂದನೇ ಜೀವನ ನಡೀತಾ ಇರೋದು ನಾನು. ಓಕೆ. ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಿಮ್ಮ ಫ್ಯಾಮಿಲಿ ಏನಾರು ಸಪೋರ್ಟ್ ಮಾಡ್ತಾರಾ? ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಮಿಸಸ್ಸು ಬರ್ತಾರೆ, ಅವರೆಲ್ಲ ಸೇಲ್ ನೋಡ್ಕೋತಾರೆ. ಅವನು. ಓಕೆ. ಮತ್ತು ಆಯಲ್ಲು ನೀವು ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡ್ತೀರಾ? ಪರ್ ಡೇ ಚೇಂಜ್ ಮಾಡ್ತೀವಿ. ಪ್ರತಿದಿನ ಚೇಂಜ್ ಆಗುತ್ತೆ? ಯಾಕಂದರೆ ನಾವು ಜಾಸ್ತಿ ಆಯಿಲ್ ಹಾಕಲ್ಲ. ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತೀವಿ. ಒಳ್ಳೆಯದು, ಸೂಪರ್. ಅದು ಮತ್ತು ಯಾವ ಆಯಿಲ್ ರೆಗ್ಯುಲರಾಗಿ ಯೂಸ್ ಮಾಡೋದು? ಸನ್ಪ್ಯೂರ್ ಜಾಸ್ತಿ ಯೂಸ್ ಮಾಡ್ತೀರಾ? ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಸ್ಪೆಷಲ್ ಮದ್ದೂರು ವಡೆ. ಈ ಸ್ಪೆಷಲ್ ಮದ್ದೂರು ವಡೆ ಟೇಸ್ಟ್ ಹೇಗಿದೆ ಬನ್ನಿ ನೋಡೋಣ. ಮದ್ದೂರು ವಡೆ ಆ್ಯಸ್ ಯೂಶ್ವಲ್ ಏನು ಈರುಳ್ಳಿ ಮತ್ತು ಎಳ್ಳು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಇದೊಂದು ಸ್ಪೆಷಲ್ ಮದ್ದೂರು ವಡೆ. ಇದು ಚಿರೋಟಿ ರವೆ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸ್ಪೆಷಲ್ ಮದ್ದೂರು ವಡೆ ಆಗಲೇ ಹೇಳಿದೆ, ಸಕ್ಕತ್ತಾಗಿದೆ ಟೇಸ್ಟು. ಒಂಥರ ಖಡಕ್ ನಾಟಿ ಸ್ಟೈಲಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ ರೋಸ್ಟಾಗಿ. ಮೇಕಿಂಗ್ ಎಲ್ಲ ನೀವು ಆಗಲೇ ನೋಡಿದ್ರಿ, ತುಂಬ ಶಿಸ್ತಾಗಿ ಮಾಡಿದ್ದಾರೆ. ಟ್ರೈನಲ್ಲಿ ಸೇಲ್ ಮಾಡೋರು ಇಲ್ಲೇ ಬಂದು ತಗೊಳ್ಳೋದು. ಆ್ಯಕ್ಚುಲಿ ನೀವೇನು ಟ್ರೈನಲ್ಲಿ ತಿಂತೀರಾ ಸೇಮ್ ಅದೇನೇ ಮದ್ದೂರು ವಡೆ ಇಲ್ಲೂ ಸಿಗುತ್ತೆ ನಿಮಗೆ. ನೀವು ಬಂದು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಇಲ್ಲೇ ಟೇಸ್ಟ್ ನೋಡಿ, ಇಲ್ಲದೇ ಮನೆಗೂ ಪಾರ್ಸಲ್ ತೊಗೋಗ್ಬೋದು, ಮನೆಯವರೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಕಜ್ಜಾಯ ಬಂದು ನೀವೇ ನೋಡಿರ್ತೀರ, ತುಂಬ ಚಿಕ್ಕದಾಗಿ ಮಾಡ್ತಾರೆ. ಇದು ಬಂದು ಒಂದು ಯೂಸ್ ಸೈಜ್ ಇದೆ. ಕೈಯಲ್ಲೇ ಮಾಡಿರೋದ್ರಿಂದ ಈ ಸೈಜು ಮತ್ತು ಶೇಪು ನಿಮ್ಗೆ ಗೊತ್ತಾಗುತ್ತೆ, ಕಾಣಿಸ್ತಾ ಇದೆ. ಕಜ್ಜಾಯ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು ಮಾಮೂಲಿ, ಬಟ್ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ.
ನಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಏನು ನೀಟಾಗಿ ಮಾಡ್ತಾರೆ ನಾವು ತಿನ್ನೋದಕ್ಕೆ ಅಂತ ಆ ಥರ ಈ ಅಂಗಡಿಯವರು ಮಾಡಿದ್ದಾರೆ. ಕೆಲವೊಂದು ಕಡೆ ನೋಡ್ಬೋದು ನೀವು, ಕಜ್ಜಾಯ ಎಣ್ಣೆಗೆ ಬಿಟ್ಟಾಗ ಅದು ಬಿಟ್ಕೊಬಿಡುತ್ತೆ. ಆ್ಯಕ್ಚುಲಿ ಆ ಸ್ಟ್ರಕ್ಚರ್ ಏನಿದೆ ಸೈಜು ಇದಾಗ್ಬಿಡುತ್ತೆ, ಏರುಪೇರಾಗ್ಬಿಡುತ್ತೆ. ಬಟ್ ಇಲ್ಲಿ ಒಂದು ಯೂನಿಫಾರ್ಮ್ ಆಗಿ ನೀಟಾಗಿ ಮಾಡಿದ್ದಾರೆ, ನಿಮಗೆ ಅದು ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ. ಕಜ್ಜಾಯಕ್ಕೆ ನೀವೇ ನೋಡ್ತಾ ಇದ್ದೀರಾ, ಎಳ್ಳು ತುಂಬ ಯಥೇಚ್ಛವಾಗಿ ಹಾಕಿದ್ದಾರೆ, ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಮತ್ತು ಹೂರ್ಣನೂ ಅಷ್ಟೇ, ತಿಂದಾಗ ನಮಗೆ ಚೂ ಮಾಡಿದಾಗ ಅದು ಅಂಟಂಟು ಆಗಿ ಸಿಗೋಲ್ಲ, ನಮಗೆ ಅಲ್ಲಿಗೆ ಅಂಟ್ಕೊಳ್ಳಲ್ಲ. ನೀವು ಬಂದು ಟ್ರೈ ಮಾಡಿ, ಹಾಗೆ ಪಾರ್ಸಲ್ ಕೂಡ ತಗೋಗ್ಬೋದು. ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ವಿಸಿಟ್ ಮಾಡಿದ್ದು RL ಮದ್ದೂರು ವಡ ಸೆಂಟ್ರಿಗೆ. ನಾನಿಲ್ಲಿ ಟ್ರೈ ಮಾಡಿದ್ದು ಸ್ಪೆಷಲ್ ಮದ್ದೂರು ವಡೆ ಮತ್ತು ಕಜ್ಜಾಯ, ಎರಡು ಟೇಸ್ಟ್ ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.